ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ವೇತಾ. ಸೊ ಇವತ್ತು ಡೇ 2 ಇನ್ ವೈನಾಡ್ ಆ್ಯಂಡ್ ನಿನ್ನೆ ನಾನು ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೆ ಅನ್ನೋ ಡೀಟೇಲ್ಸ್ ಎಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ಆ ವ್ಲಾಗ್ನ ಕೂಡ ಚೆಕ್ ಮಾಡಿ. ಆ್ಯಂಡ್ ಇವತ್ತು ಡೇ 2 ಆಗಿರೋದ್ರಿಂದ ಕ್ವಿಕ್ಕಾಗಿ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿಕೊಂಡು ನಮ್ಮ ಫಸ್ಟ್ ಸ್ಟಾಪ್ಗೆ ಹೊರಟಿದ್ದೀವಿ. ಆದಷ್ಟು ಇವತ್ತು ಯಾವ್ಯಾವ ಪ್ಲೇಸಸ್ ಆಗುತ್ತೆ ಕವರ್ ಮಾಡಬೇಕು. ಸೊ ಈಗ ಫಸ್ಟ್ ನಾವು ಟೀ ಮ್ಯೂಸಿಯಮ್ಗೆ ಬಂದಿದ್ದೀವಿ ಆ್ಯಂಡ್ ಲೈಟಾಗಿ ರೈನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ 50 ರುಪೀಸ್ ಪರ್ ಹೆಡ್ ಎಂಟ್ರಿ ಫೀ ಆಗಿ ಪೇ ಮಾಡಿಬಿಟ್ಟು ಎಂಟರ್ ಆಗಿದ್ದೀವಿ. ಹಾಗೆ ಟೀ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೋ ಸೊ ಅದನ್ನೆಲ್ಲ ಇಲ್ಲಿ ಜೋಡಿಸಿದ್ರು. ಹಳೆಯ ಕಾಲದಿಂದ ಏನೆಲ್ಲ ಯೂಸ್ ಮಾಡಿಕೊಂಡು ಅವ್ರು ಬಂದಿದ್ರು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಹಾಗೆ ಇಲ್ಲಿ 90s ಯೂಸ್ ಮಾಡ್ತಾರೆ ಟೆಲಿವಿಷನ್ಸ್ ಆಗಿರ್ಬೋದು, ಮಾನಿಟರ್ಸ್, ಟೆಲಿಫೋನ್ಸ್, ಪ್ರಿಂಟರ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಕೂಡ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿ ಟೀ ಪೌಡರ್ಸ್ ಕೂಡ ಇಟ್ಟಿದ್ರು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಟೇಸ್ಟ್ ಮಾಡಿಬಿಟ್ಟು ಯು ಕ್ಯಾನ್ ಬೈ ಅಂತ. ಸೊ ಇವಾಗ ನಮ್ಮ ಸೆಕೆಂಡ್ ಸ್ಟಾಪ್ಗೆ ಬಂದಿದ್ದೀವಿ. ಟೀ ಮ್ಯೂಸಿಯಂ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಪೂಕೋಡೆ ಲೇಕ್ ಹತ್ರ ಬಂದಿದ್ದೀವಿ. ಮಳೆ ಕೂಡ ಬರ್ತಾಯಿತ್ತು, ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ದಾರಿಲೇ ಸ್ಟಾಪ್ ಮಾಡಿಕೊಂಡು ಬಂದ್ವಿ. ಈಗ ಪೂಕೋಡೆ ಲೇಕ್ ಹೋಗ್ತಾ ಇದ್ದೀವಿ. ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ಸೆಂಟರಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಎಂಟ್ರಿ ಫೀಸ್ ಬಂದು 40 ರುಪೀಸ್ ಪೇ ಮಾಡಿಬಿಟ್ಟು ಎಂಟರ್ ಆದ್ವಿ. ಆ್ಯಂಡ್ ತುಂಬ ಜೋರು ಮಳೆ ಬರ್ತಾಯಿತ್ತು. ಸೊ ಡೈರೆಕ್ಟ್ ಪೆಡಲ್ ಬೋಟ್ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಬಂದಿದ್ದೀವಿ. ತುಂಬಾ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ನಾವು ಬೋಟಿಂಗ್ ಕೂಡ ಪ್ರಾಪರಾಗಿ ಮಾಡೋದಕ್ಕಾಗಲಿಲ್ಲ. ಸೊ ಅಲ್ಲಿ ಬೇರೆ ಪ್ಲೇಸ್ ಕೂಡ ನಾವು ನೋಡೋದಕ್ಕಾಗಲಿಲ್ಲ. ಡೈರೆಕ್ಟಾಗಿ ಕಾರಲ್ಲಿ ಬಂದು ಕುತ್ಕೊಂಡ್ಬಿಟ್ವಿ. ಆ್ಯಂಡ್ ಫುಲ್ ಒದ್ದೆ ಕೂಡ ಆಗೋಗಿದ್ವಿ. ಆ್ಯಂಡ್ ಲೇಟ್ ಆಗೋಗಿತ್ತು, 2:30-3 ಗಂಟೆನೇ ಆಗೋಗಿತ್ತು. ಹೊಟ್ಟೆ ಬೇರೆ ತುಂಬ ಹಸಿತಾಯಿತ್ತು ಬಿಕಾಸ್ ಮಾರ್ನಿಂಗ್ 8 o'clock ಏನೋ ಬ್ರೇಕ್ಫಾಸ್ಟ್ ಮಾಡಿದ್ದು ರೆಸಾರ್ಟಲ್ಲೇ. ಸೊ ಊಟ ಮಾಡಿಬಿಟ್ಟು ಆಮೇಲೆ ನೋಡೋಣ ಬಿಕಾಸ್ ಜೋರು ಮಳೆ ಇತ್ತಲ್ವ. ಸೊ ಫಸ್ಟ್ ಊಟ ಮುಗಿಸ್ಕೊಂಬಿಡೋಣ, ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಆ ರೆಸ್ಟೋರೆಂಟ್ ಕೂಡ ತುಂಬ ಫೇಮಸ್ ವಯನಾಡಲ್ಲಿ. ಲಾಸ್ಟ್ ಟೈಮ್ ನಾನು ಪ್ರಿಯಾ ಬಂದಾಗ ಕೂಡ ಹೋಗಿದ್ವಿ. ಸೊ ಮತ್ತೆ ಅಲ್ಲೇ ಹೋಗೋಣ. ಆ್ಯಂಡ್ ಬೇರೆ ಪ್ಲೇಸಸ್ ಕೂಡ ನಿಯರ್ ಟು ದಟ್ ರೆಸ್ಟೋರೆಂಟೇ ಇತ್ತು. ಸೊ ಅದಕ್ಕೆ ಅಲ್ಲೇ ಹೋಗಿ ಲಂಚ್ ಮುಗಿಸ್ಕೊಂಡು ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋಣ. ಅಷ್ಟರಲ್ಲಿ ಅಟ್ಲೀಸ್ಟ್ ಮಳೆ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಫುಲ್ ರಶ್ ಇದೆ. ಲಂಚ್ ಮುಗಿಸ್ಕೊಂಡ್ವಿ ಆ್ಯಂಡ್ ಮಳೆ ಕೂಡ ಸ್ಟಾಪ್ ಆಗೋಗಿತ್ತು. ಸೊ ನೆಕ್ಸ್ಟ್ ನಾವೀಗ ಲಕ್ಕಿಡಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇದೇ ಎಂಟ್ರೆನ್ಸ್. ಇಲ್ಲೂ ತುಂಬ ಜನ ಬಂದಿದ್ದಾರೆ. ಸೊ ನೆಕ್ಸ್ಟ್ ಈಗ ಎನ್ನೂರು ಟ್ರೈಬಲ್ ವಿಲೇಜಿಗೆ ಬಂದಿದ್ದೀವಿ. ಹೋದ ಸರಿ ನಾನು ಪ್ರಿಯಾ ಬಂದಾಗ ಬೇರೆ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ, ಬಟ್ ಈ ಒಂದು ಪ್ಲೇಸ್ ನೋಡೋದಕ್ಕಾಗಲಿಲ್ಲ. ಆವಾಗಲೂ ಮಳೆ ಇರೋದ್ರಿಂದ ಕ್ಲೋಸ್ ಇತ್ತು, ನೋಡೋದಕ್ಕಾಗಲಿಲ್ಲ. ಸೊ ಇದು ಈ ಸರಿ ನಾನು ಕವರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಈ ಪ್ಲೇಸ್ಗೆ ನಮ್ಮ ಪರ್ಸ್ನಲ್ ವೆಹಿಕಲ್ನ ಅಲೌ ಮಾಡಲ್ಲ. ಕೆಳಗಡೆನೇ ಪಾರ್ಕಿಂಗ್ ಮಾಡಿಬಿಟ್ಟು ಅದಾದಮೇಲೆ ಇವರೇ ಅವರ ಪರ್ಸ್ನಲ್ ಜೀಪಲ್ಲಿ ಕರ್ಕೊಂಡು ಬರ್ತಾರೆ ಎಲ್ಲರೂ.
ಆ್ಯಕ್ಚುಲಿ ವ್ಯೂ ಮಾತ್ರ ಇಲ್ಲಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಳೆ ಬಂದಿರೋದಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನಾನು ಥ್ರೂಔಟ್ ನೀವೆಲ್ಲೇ ವಾಕ್ ಮಾಡಿಕೊಂಡು ಫುಲ್ ಸರೌಂಡಿಂಗ್ ಎಲ್ಲೇ ತಿರುಗಿ ನೋಡಿದ್ರೂ ಫುಲ್ ನೇಚರ್, ಆ ಫಾಗ್ ತುಂಬಿಕೊಂಡಿರೋದು, ಆ ಮಳೆ ತುಂಬ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಲಾಸ್ಟ್ ಟೈಮ್ ಕೂಡ ಇದನ್ನು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಈಗ ಮತ್ತೆ ನಾವು ವಾಪಸ್ ನಮ್ಮನ್ನು ಕರ್ಕೊಂಡು ಬಂದಿರಲ್ವ ಅದೇ ಜೀಪಲ್ಲಿ ಮತ್ತೆ ವಾಪಸ್ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಪ್ಲೇಸ್ ಮಾತ್ರ ನಿಜವಾಗ್ಲೂ ವರ್ತ್ ವಿಸಿಟಿಂಗ್. ನೀವೇನಾದರೂ ವೈನಾಡ್ ಬಂದರೆ ಈ ಪ್ಲೇಸ್ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ವ್ಯೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡ್ಬೋದು. ಆ್ಯಂಡ್ ಐ ಗೆಸ್ ಇವತ್ತು ಇಷ್ಟೇ ಅನಿಸುತ್ತೆ ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕಾಗೋದು. ಬಿಕಾಸ್ ಆಲ್ರೆಡಿ 5 ಗಂಟೆ ಆಗೋಯಿತು ಆ್ಯಂಡ್ ಎಲ್ಲೇ ಹೋದರೂ ಕೂಡ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಇವತ್ತಿಗೆ ಇಷ್ಟೇ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿದ್ದು. ನಾಳೆ ನೋಡೋಣ, ಇನ್ನೂ ಟೈಮ್ ಇದ್ದರೆ ಮಿಸ್ ಆಗಿರೋ ಪ್ಲೇಸಸ್ಗೆ ಹೋಗ್ಬೋದು. ಆ್ಯಂಡ್ ಇವಾಗ ನಾವು ಮತ್ತೆ ನಮ್ಮ ರೆಸಾರ್ಟ್ಗೆ ಚೆಕ್ ಇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಟ್ಸ್ ಆಲ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.